ಯಾರಿದ್ದೀರಿ ಮನೆಯಲ್ಲಿ? आओ जल्दी बाहर आओ। ಬನ್ನಿರಿ ದೇವ. ನಾವು ದೇವರಲ್ಲಮ್ಮ, ನಾವು ದೇವದೈತರು. ಬನ್ನಿರಿ ಸಾಹೇಬರೇ, ಮೇಲೆ ಕುಳಿತುಕೊಳ್ಳಿರಿ. ನಮಗೆ ಯಾವ ಮಾತು ಬೇಕಾಗಿಲ್ಲ ಗೌಡರೇ. ನೀಲಮ್ಮನ ಕೊಟ್ಟ ಫಿರಾದಿ ಪ್ರಕಾರ ನಿಮ್ಮನ್ನು ಅರೆಸ್ಟ್ ಮಾಡಲು ಬಂದಿದ್ದೇವೆ. ಸಾಹೇಬರೇ, ನಾವೇನು ಅಂತ ಹೀನ ಕೆಲಸ ಮಾಡೋರಲ್ರಿ ಸಾಹೇಬರೇ. ಹಾ ಇರಲಿ. 407 ರಂಗ ಕುಂಭದಲ್ಲಿ ಏನೇನಿದೆ ಎಲ್ಲವನ್ನು ತಪಸ್ಸು ಮಾಡಿಕೊಂಡು ಬನ್ನಿರಿ. ಆ ರಂಗ ಕುಂಭದಲ್ಲಿ ಏನೂ ಇಲ್ಲ ಸಾಬ್. ಏಕ್ ಫೋಟೋ ಹೇ. ಆ ದೇವತೆಯು ಹಲ್ಲು ಕಿಸಿದಿದ್ದಾಳೆ ಸಾಬ್. ನೀಲವ್ವ ಇವರ ಮೇಲೆ ಕೊಟ್ಟ ಫಿರ್ಯಾದಿ ಪ್ರಕಾರ ನಮ್ಮ झूठ फिरियादी दिया साहब. हमको घबरा आता हो साहब. हाँ इरली 207. यस सर. टोकरी में क्या क्या है देखा हो साहब? यस सर. साहब टोकरी में एक पूरा रुंडा है. गप होने से नारता है साहब. क्या बदमाश. ಸಾಹೇಬ್ರೆ, ನಾವು ಈ ಊರಿನ ಮುಖ್ಯಸ್ಥರಿದ್ದು ಒಂದು ಕಂದನ ಪ್ರಾಣ ತೆಗೆಯುವರಷ್ಟು ಮೂರ್ಖರಲ್ಲ ಸಾಹೇಬ್ರೆ. ಹಾ ಇರಲಿ ಗೌಡರೇ. ನೀಲಮ್ಮ ನಿಮ್ಮ ಮೇಲೆ ಕೊಟ್ಟ ಫಿರ್ಯಾದಿ ಪ್ರಕಾರ ನಿಮ್ಮನ್ನು ವಿಚಾರಣೆಗೆ ಬಂದಿದ್ದೇವೆ ಗೌಡರೇ. ತಪಸ್ಸು ಮಾಡುವುದರಲ್ಲಿ ಏನೂ ಸಿಗಲಿಲ್ಲ. ನಾವಿನ್ನು ಹೋಗುತ್ತೇವೆ ಗೌಡರೇ. ಹೋಗಿ ಬನ್ನಿರಿ ಸಾಹೇಬ್ರೆ. ನಮಸ್ಕಾರ. ಸಾಹೇಬ್ರವರು ಗೌಡ್ರ ಚಾ ಕುಡಿಸ್ತೀರಿ ಇಲ್ಲ? ಸಾಹೇಬ್ರೆ, ನಾಳೆ ಸ್ಟೇಷನ್ ಹೊತ್ತ ಕಡೆ 5 ಹೋಗತ್ನಾಗ ಅಲ್ಲೇ ಬರ್ತೀನಿ ರೀ ಸಾಹೇಬ್ರೆ. ಈಗ ಚಾ ಕುಡ್ಸಲ್ರಿ? ಚಾ ಎಲ್ಲ ಸಾಹೇಬ್ರೆ, ನಚ್ಕಿಂದಾಗ ಬಂದಿದ್ರಿ. ದುಡ್ಡು ಸಿಗರೇಟ್ ಸೇರ್ಕೋತ ಹೋರಿ ಇಬ್ರು ಒಂದೊಂದು. ಮನುಷ್ಯ ಅಲ್ರಿ ಗೌಡ್ರ ನೀವು, ಪರಮಾತ್ಮ ರೀ. ಇಲ್ರಿ ಗೌಡ್ರ ಸ್ವಲ್ಪ ಯಾನರೇ ಹಿಂಗೆ ಕೊಟ್ರೆ ಹಿಂಗೆ ತೋತು ಅಡ್ಡುಟಿ ಯಾನ ಅನ್ನಬಲಿ ಇಲ್ರಿ. 1000 ಆಗಲಿ ಹೇಳ್ರಿ ಸಾಹೇಬ್ರೆ. ನಡಿ ನಡಿ. ಶಿವ ಶಿವ ಮೋಗ ಸಿದ್ದೇಶ್ವರ, ನಾನು ನಿಮಗೆ ಒಂದು ಕ್ಷಮೆ ಕೇಳಿದೊಡನೆ ಬಂದ ಕಂಟಕ ಬಯಲಾಗಲೆಂದು ಹರಿಸಿ ಆಶೀರ್ವದಿಸಿ ಮಾಮೃತ ಭಂಡಾರ ಕೊಟ್ಟಿದ್ರಿ. ನಿಮ್ಮ ಭಂಡಾರ ತಂದು ಮನೆಯಲ್ಲಿ ಒಡೆದ ಕೂಡಲೇ ಕೂಸಿನ ರುಂಡ ಹೋಗಿ ಕುರಿ ರುಂಡ ಆಯ್ತು ದೇವ. ನಾಯಿ ಇಷ್ಟೆಲ್ಲ ಹೈರಾಣ ಆಗುತ್ತಿರಲಿಲ್ಲ. ಇರಲಿ, ಮನುಷ್ಯರಿಗೆ ಬರುವ ಕಷ್ಟ ಬೇಡಂದರೆ ಹೇಗೆ ಸಾಧ್ಯ? ಈ ಕಾರ್ಯ ಒಳ್ಳೆ ವಿಜೃಂಭಣೆಯಿಂದ ಮಾಡಬೇಕು. ಅಪ್ಪ, ನಾನು ಹೇಳಿದಂತೆ ಆ ಮುಮ್ಮೇಟ ಗುಡ್ಡದ ಮೇಲೆ ಇರುವ ಅಮೋಘ ಸಿದ್ದೇಶ್ವರದು ನಾಮಸ್ಮರಣೆ ಮಾಡು ಅಪ್ಪ. ನಮ್ಮ ಮನೆ ಇದಕ್ಕಿದ್ದಂತಾಯ್ತುಳಪ್ಪ. ಹೌದು ಮಗಳೇ, ಹೌದು. ನೀನಾದರೂ ಮಹಾದೇವಿ ಅಮ್ಮ. ನೀವಿಬ್ಬರು ತಕ್ಕ ಸತಿಪತಿಗಳು ನೋಡಮ್ಮ. ಮಗಳೇ, ನಿನ್ನನು ಬೆತ್ತದ ಜೊತೆ ದಾರಿ ಎರೆದು ಕೊಡುವೆನೆಂದು ವಚನ ಕೊಟ್ಟು ಬಂದಿದ್ದೇನಮ್ಮ. ಯಾಕಪ್ಪ ಈ ಮಾತು ಅವ್ರು ಹೇಳಿದಾರೋ ನೀನೇ ಹೇಳ್ತೀರಿ ಅಪ್ಪ? ಇಲ್ಲವಮ್ಮ, ಅವರು ಹೇಳಿದ ಮಾತು ಹೀಗೆ.
ನಿನ್ನ ಮಗಳನ್ನು ಲಗ್ನ ಆಗಬೇಕಾದರೆ ಬೆತ್ತದ ಜೊತೆ ದಾರಿ ಎರೆದು ಕೊಡುವುದಾದರೆ ನಾನು ಲಗ್ನ ಮಾಡಿಕೊಳ್ಳುವೆ, ಇಲ್ಲವಾದರೆ ಇಲ್ಲ ಅಂತ ನಿಷ್ಠುರವಾಗಿ ಹೇಳಿದಾಗ ನಾನು ಈ ಮಾತಿಗೆ ಒಪ್ಪಂದವಾಗಿ ಬಂದಿದ್ದೇನೆ ಮಗಳೇ. ಇದು ತಪ್ಪೇನಮ್ಮ? ತಪ್ಪೇನಿಲ್ಲಪ್ಪ, ಮಾತ್ಮಾರಿ ಹೇಳಿದ ಪ್ರಕಾರ ನಡೆದುಕೊಳ್ಳುತ್ತೇನೆ. ಆಗಲೇ ನಡೆಯಮ್ಮ, ಲಗ್ನ ಸಿದ್ಧತೆ ಮಾಡೋಣ. ಲಘು ಬಗೆಯಿಂದ ದಂಡ ತೆಗೆದುಕೊಂಡು ಬರುವರು. ನಡೆಯಮ್ಮ ಮಗಳೇ. ನಡಿಯಪ್ಪ. ದನ ಮಾಡಿ ತಾಯಿ ತಂದೆ ದನ ಮಾಡಿ ತಾಯಿ ದನ ಮಾಡಿ ಆಗಲಿ ಸ್ವಾಮಿ, ತೆಗೆದುಕೊಳ್ಳಿರಿ ಧಾನ್ಯದ ಭಿಕ್ಷೆಯನ್ನು. ತಾಯಿ, ಧಾನ್ಯದ ಭಿಕ್ಷೆ ಬೇಡಮ್ಮ ತಾಯಿ. ಹಸಿದು ಬಂದಿರುವನು ಊಟಕ್ಕೆ ಕೊಡುವಮ್ಮ ತಾಯಿ. ಯಾಕಮ್ಮ ತಾಯಿ, ಈ ದುಃಖವೇ ತರದು ಅಂತದೇನಿದೆ ಹೇಳು ತಾಯಿ, ಹೇಳು. ಅದು ಯಾವ ಕಷ್ಟ ಬಂದಿದೆ ಹೇಳು ತಾಯಿ, ಹೇಳು. ತಂದೆ, ಮೊದಲು ಊಟ ಮಾಡ ಬನ್ನಿರಿ, ಹಸಿದು ಬಂದಂತೆ ಕಾಣಿಸುತ್ತದೆ. ತಾಯಿ, ನಿನ್ನ ದುಃಖವನ್ನು ಕೇಳದೆ ನಾನು ಊಟ ಮಾಡಲಾರೆ ತಾಯಿ. ತಂದೆ, ಮೊದಲು ಊಟ ಮಾಡ ಬನ್ನಿರಿ, ನಿಮ್ಮ ಹಸಿವೇನು ನನ್ನ ಕಿವಿಯಾರು ಕೇಳಲಾರೆನು. ತಂದೆ, ಕುಳಿತುಕೊಳ್ಳಿರಿ. ಆಗಲಿ ತಾಯಿ, ಊಟಕ್ಕೆ ಕೊಡುವಮ್ಮ ತಾಯಿ. ತಂದೆ, ನಿಧಾನವಾಗಿ ಊಟ ಮಾಡಿರಿ ತಂದೆ. ತಾಯಿ, ನನ್ನ ಜೊತೆ ಊಟ ಮಾಡಲು ನಿನ್ನ ಮಗನನ್ನಾದರೂ ಕರೆಯಮ್ಮ ತಾಯಿ. ಓ ಶಿವ ಶಿವ, ನನ್ನ ಮಗನು ಈ ಲೋಕವನ್ನೇ ಬಿಟ್ಟು ಬಹು ದೂರ ಹೋಗಿದ್ದಾನೆ. ಇಲ್ಲದ ಮಗನನ್ನು ಎಲ್ಲಿಂದ ತಂದು ಕೂಡಿಸಲಿ ನಿಮ್ಮ ಕೂಡ ಊಟಕ್ಕೆ. ತಂದೆ, ಊಟ ಮಾಡಿರಿ ತಂದೆ, ಊಟ ಮಾಡಿರಿ. ತಾಯಿ, ಮಕ್ಕಳಿಲ್ಲದ ಮನೆಯಲ್ಲಿ ಕೈ ತೊಳೆಯಲಾರನು ಈ ಶರಣನು. ಅಯ್ಯೋ ಶಿವ ಶಿವ, ಅಯ್ಯೋ ಶಿವ ಶಿವ, ಕಂಡ ಕಂಡ ದೇವರಿಗೆ ಬೇಡಿಕೊಂಡ ಹಡಿದಿನವ, ಕಡಿಗೆ ದೇವರು ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲವಾ, ಬಾಯಿಗೆ ಬರಲಿಲ್ಲ. ಇರಲಿ ತಾಯಿ, ದುಃಖಿಸಬೇಡಮ್ಮ. ಅಂದರೆ ಅದಾದರೂ ಏನಮ್ಮ ತಾಯಿ? ತಂದೆ, ಈ ಊರ ಗೌಡರಾದ ನಡಹಟ್ಟಿ ನಾಗರಾಯರು ನನ್ನ ಮಗನನ್ನು ಕೊಂದು ತಮ್ಮ ಮನೆಯ ಹೆಣ್ಣು ದೇವರಿಗೆ ಶಾಂತ ಮಾಡಿದ್ದಾರಂತೆ ತಂದೆ. ಇಲ್ಲಮ್ಮ ತಾಯಿ, ನೀನು ಸುಳ್ಳು ಹೇಳಿವಿ. ನಿನ್ನ ಮಗನು ಇದ್ದಾನೆ. ನಿನ್ನ ಮಗನು ಹೊರಗೆ ಆಟವಾಡಲು ಹೋಗಿದ್ದಾನೆ. ಕರಿಯಮ್ಮ ನಿನ್ನ ಮುದ್ದು ಮುಕುಂದನನ್ನು. ಇಲ್ಲ ತಂದೆ, ಇಲ್ಲ, ನನ್ನ ಮಗನನ್ನು ನಿಜವಾಗಿಯೂ ಕೊಂದಿದ್ದಾರೆ ತಂದೆ, ನಿಜವಾಗಿಯೂ ಕೊಂದಿದ್ದಾರೆ. ಇಲ್ಲದ ಮಗನನ್ನು ಎಲ್ಲಿಂದ ತಂದು ಕೂಡಿಸಲಿ ನಿಮ್ಮ ಕೂಡ ಊಟಕ್ಕೆ. ತಂದೆ, ತಾಯಿ, ಊಟ ಮಾಡಿರಿ ತಂದೆ. ತಾಯಿ, ಕೂಗು ತಾಯಿ, ಕೂಗು. ನಿನ್ನ ಮಗನು ಇದ್ದಾನೆ, ನೀನು ಚಿಂತಿಸದೆ ಕೂಗು ತಾಯಿ. ಆಗಲಿ ತಂದೆ, ನಿಮ್ಮ ಮಾತಿನಂತೆ ಕೂಗುವೆನು. ಮುಕುಂದ, ಮುಕುಂದ. ತಂದೆ, ನೀನು ಊಟ ಮಾಡಿರಿ ತಂದೆ. ಆಗಲಿ ತಾಯಿ.
ತಪಸ್ವಿಗಳು ತಾವು. ಧನ್ಯ ಧನ್ಯಳಾದೆನು. ಕೈಲಾಸದಿಂದ ಮರ್ತ್ಯ ಲೋಕಕ್ಕೆ ಬಂದು ಅರಕೇರಿ ಅರಮನೆಯ ಶಿವಶರಣರಾಗಿದ್ರಿ. ಸತ್ತ ಶಿಶುವನ್ನು ಅಂಗಳದಲ್ಲಿ ಆಡುವಂತೆ ಮಾಡಿ ಕೂಗಿ ಕರೆದೊಡನೆ ಮಗು ಓಡಿ ಬರುವುದೆಂದರೆ ಕೇಳಿ ತಿಳಿದುಕೊಳ್ಳುವ ಭಕ್ತರಿಗೂ ತಿಳಿಯಲಿ. ಬೇಡಿದವರಿಗೆ ಬೇಡಿದ ವರ ಕೊಡುವ ಅರಕೇರಿ ಶಿವಶರಣರಿಗೆ ನನ್ನ ದೀರ್ಘದಂಡ ನಮಸ್ಕಾರಗಳು. ಧನ್ಯಳಾದೆನೋ ದೇವ, ಮಾನ್ಯಳಾದೆನೋ ದೇವ, ಧನ್ಯಳಾದೆನೋ ದೇವ. ತಾಯಿ, ಅದೆಲ್ಲ ಶಿವನಾಟವಮ್ಮ. ತಾಯಿ ತಾಯಿ ನನ್ನ ಗುರುಗಳ ಪೂಜೆಗೆ ವೇಳೆ ಆಯಿತು. ನಾನು ಪೂಜೆಗೆ ಹೋಗುತ್ತೇನಮ್ಮ. ತಾಯಿ, ಇನ್ನು ಮೇಲೆ ನನ್ನ ಗುರುಗಳಾದ ಗುರು ಸೋಮಲಿಂಗೇಶ್ವರರಿಗೆ ನಡೆದುಕೊಳ್ಳಮ್ಮ. ತಾಯಿ ಆಗಲಿ ತಂದೆ, ಹೋಗಿ ಬರುವಂತವರಾಗಿರಿ. ದೀರ್ಘಾಯುಷ್ಯದಲ್ಲಿ ಅಮ್ಮ.